ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಕೊಟ್ಟಿರೋ ವಿಚಾರ ಬಂದ್ಬಿಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 2 OTT ಬರ್ತಾ ಇಲ್ವಾ ಅಂತ. ನಾನು ಆಗಲೇ ಪ್ರೀವಿಯಸ್ ವಿಡಿಯೋಲಿ ಅಪ್ಡೇಟ್ ಕೊಟ್ಟಿದ್ದೆ, ಅದು ಖಂಡಿತ ಬರುತ್ತೆ ಅಂತ. ಇದು ಕನ್ಫರ್ಮ್ಡ್ ಇನ್ಫಾರ್ಮೇಷನ್. ಕನ್ಫರ್ಮ್ ಆದಮೇಲೆ ನಾನು ವಿಡಿಯೋ ಮಾಡ್ತಿರೋದು. ಬಿಗ್ ಬಾಸ್ ಕನ್ನಡ ಸೀಸನ್ 2 OTT ಬರುತ್ತೆ. ನಾನು ತೆಲುಗು ಬರುತ್ತೆ ಅಂತ ಅನ್ಕೊಂಡು ಅದೇ ರೀಕಾಲ್ ಆಗಿಬಿಟ್ಟಿದೆ, ಫಿಕ್ಸ್ ಆಗಿಬಿಟ್ಟಿದೆ ಮೈಂಡಲ್ಲಿ, ಅದೇ ಬರ್ತಾ ಇದೆ. ಸೊ ಕನ್ನಡ ಸೀಸನ್ 2 ಬರ್ತಾ ಇದೆ OTT. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ನನಗೆ ಬಿಗ್ ಬಾಸ್ ಅಂದರೆ ಪರ್ಸ್ನಲಿ ತುಂಬ ಇಷ್ಟ. ರಿವ್ಯೂ ಮಾಡ್ತಾ ಇದ್ರೆ 6 hours 7 hours ಅದ್ರ ಮೇಲೆ ಸ್ಪೆಂಡ್ ಮಾಡಿದ್ರು ಕೂಡ ನನಗೆ ಅದು ಎಫರ್ಟ್ ಹಾಕಿ ಮಾಡ್ತಾ ಇದ್ದೀನಿ ಅಂತ ಅನ್ಸಲ್ಲ. ತುಂಬ ಇಷ್ಟಪಟ್ಟು ಮಾಡ್ತಾ ಇರ್ತೀನಿ. ಸೊ ನನಗಂತೂ ಖುಷಿ ಆಗ್ತಾ ಇದೆ. ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಗೊತ್ತು ನಿಮಗೂ ಕೂಡ ಖುಷಿ ಆಗ್ತಾ ಇದೆ ಅಂತ, ಯಾಕಂದರೆ ಎಪಿಸೋಡ್ ನೋಡೋದಲ್ಲದೆ ನಮ್ಮಂಥ ರಿವ್ಯೂವರ್ಸ್ ಅನಾಲಿಸಿಸ್ ಕೂಡ ನೋಡಿ, ವೋಟಿಂಗ್ ರಿಸಲ್ಟ್ಸ್ ವೀಡಿಯೋಸ್ ಎಲ್ಲ ನೋಡಿ ತುಂಬ ಸಪೋರ್ಟ್ ಮಾಡಿದ್ದೀರಾ ನಮಗೆ. ಈ ಥರ ಇರಬೇಕಾದ್ರೆ ನಿಮಗೂ ಕೂಡ ಸ್ವಲ್ಪ ಖಾಲಿ ಅನಿಸ್ತಾ ಇರುತ್ತೆ, ನನಗೆ ಗೊತ್ತು. ಏನು ಚಿಂತೆ ಮಾಡಬೇಡಿ, ಆದಷ್ಟು ಬೇಗ ಬರುತ್ತೆ. OTT ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ಸ್ ಇದೆ, ಬರುತ್ತೆ ಕೂಡ. ಹೋಪ್ಫುಲಿ ಅಟ್ಲೀಸ್ಟ್ ಬೈ ದ ಎಂಡ್ ಆಫ್ ಮಾರ್ಚ್ ಬರಬೇಕು ಅಂತ ನನಗನ್ಸುತ್ತೆ. ಅಷ್ಟೇ ಅಲ್ಲದೆ ಸ್ವಲ್ಪ ಜನಕ್ಕೆ ಇರೋ ಕ್ಯೂರಿಯಾಸಿಟಿ ಅಂದರೆ, ಈಗ ತಾನೇ ಬಿಗ್ ಬಾಸ್ ಸೀಸನ್ 10 ಮುಗ್ದೋಯ್ತು. ಅದು ತುಂಬ ಹಿಟ್ಟಾಯಿತು, ನಿಮ್ಮೆಲ್ಲರಿಗೂ ಗೊತ್ತು ಎಷ್ಟು ಹಿಟ್ಟಾಯಿತು ಅಂತ. ಸೊ ಈಗಲೇ OTT ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಸೇಮ್ ಹೌಸಲ್ಲಿ ಸ್ಟಾರ್ಟ್ ಮಾಡ್ತಾರಾ, ಇಲ್ಲಾಂದರೆ ಡಿಫ್ರೆಂಟ್ ಹೌಸ್ ಕನ್ಸ್ಟ್ರಕ್ಟ್ ಮಾಡ್ತಾರಾ, ಅದು ಹೆಂಗಿರುತ್ತೆ ಅಂತ ಎಲ್ಲರಿಗೂ ತುಂಬ ಕ್ವಶನ್ ಮಾರ್ಕ್ ಆಗ್ತಾಯಿದೆ. ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡೋದಂದರೆ, ಅದು ಸೇಮ್ ಹೌಸನೇ, ಬಟ್ ಅದನ್ನು ಸ್ವಲ್ಪ ರಿನೋವೇಟ್ ಮಾಡ್ತಾ ಇದ್ದಾರೆ. ಒಂದು ಪೇಂಟಿಂಗ್ ಆಗಿರ್ಬೋದು, ಒಂದು ಒಳಗಡೆ ಆರ್ಕಿಟೆಕ್ಚರ್ ಆಗಿರ್ಬೋದು, ಅದನ್ನು ಮಾತ್ರ ಚೇಂಜ್ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕಿದೆಲ್ಲ ಸೇಮ್ ಇದೆ. ಯಾಕಂದರೆ ಇದನ್ನೇ ನಾನು ಯಾವ ಅನಾಲಿಸಿಸ್ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ಸಲ ಬಿಗ್ ಬಾಸ್ ಮುಗಿದ್ಮೇಲೆ ಸ್ವಲ್ಪ ಜನ ಯೂಟ್ಯೂಬರ್ಸ್ ಆಗಲಿ ಯಾರಾದರೂ ಆಗಲಿ ಬಿಗ್ ಬಾಸ್ ಮನೆಯಲ್ಲಿ ಹೋಗ್ಬಿಟ್ಟು ಒಳಗಡೆ ಏನೇನಿತ್ತು ಹೆಂಗಿತ್ತು ಅಂತ ವೀಡಿಯೋಸ್ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಪರ್ಮಿಷನ್ ಕೂಡ BB ಟೀಮ್ ಅವರು ಕೊಟ್ಟಿರ್ತಾರೆ. ಬಟ್ ಈ ಸಲ ಬಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ 10 ಮುಗ್ದಾದ್ಮೇಲೂ ಕೂಡ ಆ ಥರ ಏನೂ ವೀಡಿಯೋಸ್ ಬರ್ತಾ ಇಲ್ಲ. ಜಸ್ಟ್ ಆಚೆ ವೀಡಿಯೋಸ್ ಮಾತ್ರ ಬರ್ತಾ ಇದೆ. ಈ ಆಚೆ ಈ ಥರ ವ್ಯೂಸ್ ಇರ್ಬೋದು ಅಂತ ಮಾತ್ರನೇ ತೋರಿಸ್ತಾ ಇದ್ದಾರೆ. ಸೊ ಇದನ್ನ ನೋಡಿದ್ರೇ ನಮ್ಗೆ ಅರ್ಥ ಆಗುತ್ತೆ, ಸೇಮ್ ಮನೆ ಇಟ್ಟಿರ್ತಾರೆ, ಒಳಗಡೆ ಮಾತ್ರ ಸ್ವಲ್ಪ ಆರ್ಕಿಟೆಕ್ಚರ್ ಮಾತ್ರನೇ ಚೇಂಜ್ ಮಾಡ್ತಾ ಇದ್ದಾರೆ ಅಂತ. ಇದನ್ನೇ ನಾನು ಈ ವಿಡಿಯೋಲಿ ಕವರ್ ಮಾಡೋಕ್ಕೆ ಇಷ್ಟಪಟ್ಟಿದ್ದು. ನನಗೆ ಹೋಪ್ಫುಲಿ OTT ಸೀಸನ್ ಸಕ್ಸಸ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಈಗ ಎಲ್ಲರೂ ಅದೇ ಝೋನಲ್ಲಿದ್ದಾರೆ. ಕನ್ನಡ ಬಿಗ್ ಬಾಸ್ ಎಷ್ಟು ಹಿಟ್ಟಾಯಿತು. ಸೊ ಈಗ ಬಿಗ್ ಬಾಸ್ ಅಂತ ಆಲ್ರೆಡಿ ಕನೆಕ್ಟ್ ಆಗಿರೋ ಆಡಿಯನ್ಸ್ ತುಂಬ ಇದ್ದಾರೆ. ಸೊ ಸ್ವಲ್ಪ ಜನ ಒಂದು 10% ಜಾಸ್ತಿ ಆದರೂ ಕೂಡ ಈ ಸೀಸನ್ ಹಿಟ್ಟಾಗೋದ್ರಲ್ಲಿ ಡೌಟೇ ಇಲ್ಲ. ನೋಡಬೇಕು ಹೆಂಗಾಗುತ್ತೆ ಅಂತ. ಹೋಪ್ಫುಲಿ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನಿಮಗೆ ಸದಾ ಇರಲಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬೈ ಬಾಯ್.